ಬಂಧುಗಳೇ, ಇವತ್ತೇನು ಒಳ ಮೀಸಲಾತಿ ವಿಚಾರದಲ್ಲಿ ನಮ್ಮ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯವರಿಗೆ 5ನೇ ತಾರೀಕಿಂದ 17ನೇ ತಾರೀಕು ಗಂಟ ಏನ್ ಇವತ್ತು ಜಾತಿ ಗಣತಿ ಮಾಡಬೇಕು ಅಂತ ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿದ್ದಾರೆ. ಈ ದಿನಗಳು ಸಾಕಾಗುದಿಲ್ಲ. ಯಾಕಂದ್ರೆ ಇವತ್ತು ನೋಡಿ, ಮೇಡಮ್ ಅವ್ರು ಬೆಳಿಗ್ಗೆ ಬಂದು ಹೋದ್ರು. ಇವಾಗ ಬೆಳಿಗ್ಗೆ 8 ಗಂಟೆಗೆ ಬಂದು ಇಲ್ಲಿ ಗಂಟೆ ಇದ್ದು ಮೇಡಮ್ ಅವ್ರು ಹೋದ್ರು. ಸರ್ವರ್ ಇಲ್ಲ. ಪ್ರತಿ ತಾಂಡಗಳಲ್ಲೂ, ಪ್ರತಿ ಗ್ರಾಮಗಳಲ್ಲೂ, ಪ್ರತಿ ನಗರದಲ್ಲೂ ಸರ್ವರ್ ಇಲ್ಲ. ಸರ್ವರ್ದ ಸಮಸ್ಯೆ ಇರುವಾಗ ಇವ್ರು ಯಾವ ತರ 5ನೇ ತಾರೀಕಿಂದ 17ನೇ ತಾರೀಕು ಒಳಗಡೆ ಎಷ್ಟು ಜನಕ್ಕೆ ಇವ್ರು ಜಾತಿ ಗಣತಿ ಮಾಡ್ತಾರೆ, ಎಷ್ಟು ಇವರು ಸೆನ್ಸಸ್ ತಗೋತಾವ್ರೆ ಇವ್ರು? ಹಾಗಾದ್ರೆ ಡಾಟಾ ಯಾವ ತರ ಕಲೆಕ್ಟ್ ಮಾಡ್ತಾ ಇದ್ದಾರೆ? 5ರಿಂದ 17 ತಾರೀಕು ಗಂಟ ಸಾಕಾಗುದಿಲ್ಲ ಯಾವುದೇ ಕಾರಣಕ್ಕೂ. ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜವಾಬ್ದಾರಿ ಹೊತ್ತಂತ ಪರಿಶಿಷ್ಟ ಜಾತಿ ಜವಾಬ್ದಾರಿ ಹೊತ್ತಂತ ಮಹಾದೇವಪ್ಪನವರು ಹಾಗೂ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮನವಿ ಏನಂದ್ರೆ, 5ರಿಂದ 17ನೇ ತಾರೀಕು ಒಳಗಡೆ ಯಾವುದೇ ಕಾರಣಕ್ಕೂ ಇದಾಗಲ್ಲ ಸರ್. ದಯವಿಟ್ಟು ಗಮನಿಸಿ. ಇದನ್ನ 3 ತಿಂಗಳ ಕಾಲಾವಕಾಶ ಕೊಡಬೇಕು. ಯಾಕಂದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ಇವತ್ತು ಆಲ್ರೆಡಿ ಬಂಜಾರ ಸಮಾಜಕ್ಕೆ ತುಳಿತಕ್ಕೊಳಗಾಗಿದ್ದಾರೆ. ನೋಡಿ, ಲಿಂಗಸೂರಲ್ಲಿ ಒಂದು ತಾಂಡದಲ್ಲಿ 60 ಮನೆಗಳನ್ನ ಏನ್ ಮಾಡಿದ್ದಾರೆ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಬರ್ಸಿದ್ದಾರೆ. ಇದು ನೋಡಿ ಎಷ್ಟು ತಪ್ಪು ಕಲ್ಪನೆ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಅಂತ. ದಯಮಾಡಿ ಇದನ್ನ 6 ತಿಂಗಳು ಇಲ್ಲ ಅಥವಾ 3 ತಿಂಗಳು ಅಂತ ಕಾಲಾವಕಾಶ ಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ. ಓಕೆ ಸರ್.